ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಟದಕಲ್ ಇಂಗ್ಲಿಷ್ ಅಕಾಡೆಮಿ ಆ್ಯಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. ಈಗಾಗಲೇ ಸ್ವಲ್ಪ ಹೊತ್ತಿನಿಂದ ಇಂಥದ್ದೊಂದು ಟೆಸ್ಟ್ ಮಾಡಿ ಅಪ್ಲೋಡ್ ಮಾಡಿ ಹಾಕಿದೆ, ಆನ್ಸರ್ ಮಾಡಿ. ಈಗ ಮತ್ತೊಂದು ಕ್ವಶನ್ ಪೇಪರ್ ಸಿಕ್ಕಿದೆ ನನಗೆ. ಇದು ಟೆಸ್ಟ್, ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟು ಇಂಥದ್ದು ಇರ್ತದ. ಇದು 40 ಮಾರ್ಕ್ಸಿಂದ ಇರ್ತದ. ಇದೊಂದು ಕ್ವಶನ್ ಪೇಪರ್ ನಿಮ್ಗೆ ಸಿಕ್ಕೈತೆ, ನಿಮ್ಗೆ ಆನ್ಸರ್ ಮಾಡಿ ಹಾಕ್ತೇನೆ. ಯೂಸ್ಫುಲ್ ಆಗ್ತೈತಿ ಸಮ್ಹೌ. ನೋಡ್ತಾ ಇರ್ರಿ, ರೆಗ್ಯುಲರ್ಗೆ ಕ್ವಶನ್ ಪೇಪರ್ ಬಿಡಿಸ್ತಾ ಇರ್ರಿ, ಏನು ಫುಲ್ ಪರ್ಫೆಕ್ಟ್ ಆಗಿ ಹೋಗಿಬಿಡ್ತೀರಿ. ಬರ್ರಿ ಫ್ರೆಂಡ್ಸ್, MC ಕ್ವಶನ್ಸ್ಗಳು. ಅಕಾರ್ಡಿಂಗ್ ಟು ಜೂಲಿಯಟ್, ಡ್ಯಾಶ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ when Romeo makes the face of heaven so fine. All the world. Second question, in the story Two Deer, dash was the special source of revenue for the prince. D. Gaming house. Third question, which of the following statements is not correct about Monaco in the story Two Deer? Monaco shared its borders with France and Italy. ಇದು ಕರೆಕ್ಟ್ ಇದೆ. It was located on the shore of the Mediterranean Sea. ದ ಬರಬೇಕಾಗಿತ್ತು ಇಲ್ಲಿ. ಇದು ಕೂಡ ಕರೆಕ್ಟ್ ಇದೆ. There were only about 7,000 inhabitants in Monaco. ಇದು ಕೂಡ ಕರೆಕ್ಟ್ ಇದೆ. There were only about 600 men in the army. 600 men ಇಲ್ಲ, ಆರ್ಮಿ ಒಳಗೆ ಓನ್ಲಿ 60 ಇದ್ದಾರೆ. ಸೊ ದಿಸ್ ಈಸ್ ಇನ್ ಕರೆಕ್ಟ್ ಸ್ಟೇಟ್ಮೆಂಟ್. Fourth question, the speaker in the poem On Children suggests the parents that. ಇದು ಆನ್ಸರ್ ಯಾವುದು ಕರೆಕ್ಟ್ ಇಲ್ಲ, ಅಥವಾ ನನಗೆ ಗೊತ್ತಾಗಲಿಲ್ಲ. ಯಾವುದು ಅಂದರೆ ದ ಸ್ಪೀಕರ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಸಜೆಸ್ಟ್ಸ್, ದ ಸ್ಪೀಕರ್ ಸಜೆಸ್ಟ್ ದ ಪೇರೆಂಟ್ಸ್ ದ್ಯಾಟ್ ದೇ ಮೇ ಗಿವ್ ದೇರ್ ಲವ್ ಟು ಚಿಲ್ಡ್ರನ್ ಕರೆಕ್ಟ್ ಐತೆ. ದೇ ಮೇ ನಾಟ್ ಗಿವ್ ದೇರ್ ಥಾಟ್ಸ್ ಟು ಚಿಲ್ಡ್ರನ್, ಇದು ಕೂಡ ಕರೆಕ್ಟ್ ಐತಲ್ಲ. ದೇ ಮೇ ಹೌಸ್ ದ ಸೋಲ್ಸ್ ಆಫ್, ಇಲ್ಲ ಕ್ವಶನ್ ಕರೆಕ್ಟ್ ಐತಾಳ್ರಿ, ಇದು ನನಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ದೇ ಮೇ ಹೌಸ್ ದ ಸೋಲ್ಸ್ ಆಫ್, ಇಲ್ಲ ತಪ್ಪೈತ್ರಿ ಇದು. ಸ್ಪೀಕರ್ ಪೋಯೆಟ್ಗ ರೈಟರ್ ಪೇರೆಂಟ್ಸ್ಗೆಲ್ಲ ಹೇಳ್ಯಾರ ದೇ ಮೇ ಹೌಸ್ ದ ಸೋಲ್ಸ್ ಅಂತ ಹೇಳ್ಕೊಂಡು, ಎಲ್ಲಿ ಹೇಳ್ಯಾರ್ರಿ? ದೇ ಮೇ ಹೌಸ್ ದ ಬಾಡೀಸ್. ಇದಕ್ಕೆ ನಾ ಹೇಳ, ಈ ಸರ್ ಪ್ರಯತ್ನ ಮಾಡಕ್ ಹೋಗ್ಯಾರ, ಕ್ವಶನ್ ತೆಗಿಯುವಂತ ಸರ್ ಪ್ರಯತ್ನ ಮಾಡಕ್ ಹೋಗ್ಯಾರ, ಒಂಚೂರ ಮಿಸ್ಟೇಕ್ ಆಗಿದೆ ನನ್ನ ಲೆಕ್ಕದ ಪ್ರಕಾರ. ಅದನ್ನೆಲ್ಲ ನೋಡ್ಲಾಗಿ ಈಗ ಹೊಳಿತು ನನಗೂ. ದೇ ಮೇ ನಾಟ್ ಅಂತ ಒಂದು ಶಬ್ದ ಬರ್ಬೇಕಿಲ್ಲ. ಅಂದ್ರೆ ಕರೆಕ್ಟ್ ಆಗಿಬಿಡತ್ತೆ ನೋಡ್ರಿ, ಎಕ್ಸಲೆಂಟ್ ಆಗ್ತೈತೆ ನೋಡ್ರಿ. ಅಷ್ಟು ಅಂದ್ರ ಇವ್ರೇನಂತಾರ, ಅಯ್ಯೋ ದ ಸ್ಪೀಕರ್ ಈಸ್ ದ ಪೋಯಮ್, ದ ಸ್ಪೀಕರ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಸಜೆಸ್ಟ್ ದ್ಯಾಟ್. ಒಂದು ಆನ್ಸರ್ ಬರಿಬೇಕು ನಾವು. ಇಲ್ಲ, ಇದು ಕ್ವಶನ್ ತಪ್ಪಿದ್ದಾರೆ, ಅಥವಾ ನನಗೇನಂತ ಗೊತ್ತಾಗ್ತಾ ಇಲ್ಲ. ಈ ಸರ್ ಇದನ್ನ ತೆಗೆದಂಥವ್ರು ಯಾವ ದೃಷ್ಟಿಯಲ್ಲಿ ತೆಗೆದಾರೋ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್. ಐ ಆಮ್ ಸಾರಿ, ನನಗಿದು ತಿಳಿತಾ ಇಲ್ಲ. ಮತ್ತೆ ಹಾಗೇನಾದ್ರೂ ತಿಳಿದ ಹೇಳ್ತೀನಂತ. ಇದು ಫೋರ್ತ್ ಕ್ವಶನ್, ನನಗೆ ಆನ್ಸರ್ ತಿಳಿತಾ ಇಲ್ಲ. ಓಕೆ, ಸರಿನಾ? ಬರ್ರಿ, ಆ ಫೋರ್ತ್ ಕ್ವಶನ್ ಹಾಗಾಗಿ ನಾನು ಕೈ ಬಿಡ್ತೇನೆ. ಅದು ಏನೈತೆ ನನಗೆ ಗೊತ್ತಾಗ್ತಾ ಇಲ್ಲ ಅದು ಫ್ರೆಂಡ್. ಓಕೆ, ಫಿಫ್ತ್ ಕ್ವಶನ್ ಬರ್ತೀನಿ. According to Vandana Shiva, women of Garhwala Himalayan region did not consider dash as the real value of forests. Timber from a dead tree. Answer correct ಐತ್ರಿ. ಸಿಕ್ಸ್ತ್ ಕ್ವಶನ್, ಅವ್ರಿಗೆ ಕನ್ಸಿಡರ್ ಮಾಡಿದ್ದು ಅಂತಂದ್ರೆ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್. ಕನ್ಸಿಡರ್ ಮಾಡಲಾರ್ದಂದ್ರೆ ವಿಚ್ ವಾಸ್ ಕನ್ಸಿಡರ್ಡ್ ಬೈ ದ ಫಾರೆಸ್ಟ್ ಆಫೀಸರ್ಸ್ ಈಸ್ ಟಿಂಬರ್ ಫ್ರಮ್ ಎ ಡೆಡ್ ಟ್ರೀ. ಸೊ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಬೈ ದೆಮ್. Sixth question, according to Vandana Shiva, the war against the earth began with the idea of separateness. ಹೌದು. ಈಗ ಪ್ಯಾಸಿವ್ ಫಾರ್ಮಿಂಗ್ ಸಂಬಂಧಪಟ್ಟಿರುವಂತ ಕ್ವಶನ್, ಎ ಮರ್ಡರ್ ವಾಸ್ ಕಮಿಟೆಡ್ ಅಂತದಾರೆ, ಅಂದ್ರೆ ಪಾಸ್ಟ್ ಟೆನ್ಸ್ ಮಾಡುವಂತ ಅರ್ಥ. ಆದ್ದರಿಂದ ವಾಸ್ ವೇರ್ ಹಾಕಿ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕ್ರಿ. Many judges, prosecutors, jurymen and barristers, ಸಾಕಷ್ಟು ಪ್ಲೂರಲ್ಗಳು ವಾರ್ ಬರ್ತೈತಿ.
ಇನ್ವಾಲ್ವ್ಡ್ ಆಗ್ತದೆ. ವರ್ ಇನ್ವಾಲ್ವ್ಡ್ ಇನ್ ದ ಟ್ರಯಲ್ ಆಫ್ ದ ಕೇಸ್. ವಿಚ್ ಅಂದ್ರೆ ಇದು ಸಿಂಗ್ಲರ್ ಪ್ಲೇರಲ್ ಗೊತ್ತಾಗೋದಿಲ್ಲ. ಇದ್ರ ನೌನು ಇದ್ರ ಹಿಂದೆ ಇರ್ತದ್ರಿ. ಕೇಸ್ ಇದ್ರೆ ವಾಸ್ ಆಗ್ತತಿ, ಕೇಸಸ್ ಇದ್ರೆ ವರ್ ಆಗ್ತೈತಿ. ಕೇಸ್ ಸಿಂಗ್ಲರ್ ಇದೆ, ಆದ್ದರಿಂದ ವಾಸ್. ಟ್ರೈಡ್ ಪ್ರಯತ್ನ ಮಾಡೋಂತಲ್ಲ. ಇಲ್ಲ, ಟ್ರೈ ಅಂದ್ರೆ ಚೌಕಾಶಿ ಮಾಡು ಕೋರ್ಟ್ನಲ್ಲಿ. ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್ ಆಫ್ಟರ್ ಅ ಡೀಟೇಲ್ಡ್ ಟ್ರಯಲ್ ದ ಕ್ರಿಮಿನಲ್ ಸಿಂಗ್ಯುಲರ್ ನಂಬರ್ ಅದ, ಆದ್ದರಿಂದ ವಾಸ್. ಕಂಡೆಮ್ಡ್. ಓಕೆ, ಎಸ್. ನೆಕ್ಸ್ಟ್ 8th ಕ್ವಶನ್ ಎಕ್ಸ್ಪ್ರೆಷನ್ ದಿಂದ ತುಂಬೋದ್ರಿ. ಇದು ಗೆಟ್ ಇಟ್ ಆಫ್ ಅಂದ್ರೆ ತಪ್ಸೋದು, ಅವಾಯ್ಡ್ ಮಾಡೋದ್ರಿ. ಶಾಯವ್ ಅಂದ್ರೆ ಹಿಂದಕ್ಕೆ ಹೋಗೋದು, ಕೈ ಬಿಡೋದು. ಗಿವ್ ಇನ್ ಅಂದ್ರೆ ಸರೆಂಡರ್ ಆಗೋದು. ನನಗನ್ಸಿದ ಮಟ್ಟಿಗೆ ಅಂದ್ರೆ ಗಿವ್ ಇನ್ ಸರೆಂಡರ್ ಆಗೋದು. ಗಿವ್ ಅಪ್ ಅಂದ್ರೆ ಕೈ ಬಿಡೋದು, ಗಿವ್ ಇನ್ ಸರೆಂಡರ್ ಆಗೋದು. ಮೈ ಫಾದರ್ ಈಸ್ ಅನ್ ಇನ್ಸ್ಪಿರೇಷನ್ ಟು ಮೀ. ಹಿ ಆಲ್ವೇಸ್ ಸಜೆಸ್ಟ್ ಮೀ ನಾಟ್ ಟು ಶೈ ಅವೇ ಫ್ರಮ್ ಮೇಕಿಂಗ್ ಚಾಲೆಂಜಸ್. ಹೌದು, ಚಾಲೆಂಜ್ ಮಾಡೋದು ಮನುಷ್ಯನ ಸ್ವಭಾವ ಆಗ್ಬೇಕು, ಅದರಿಂದ ಹಿಂದೆ ಸರಿಬಾರ್ದು ನಾವ್ರಿ. ಶೈ ಅವೇ ಅಂತ ಕರೆಕ್ಟ್ ಆಗತ್ತ ಇನ್ ಲೈಫ್. ಓಕೆ, ಹಿ ಗೈಡ್ಸ್ ಮೀ ಟು ಗೆಟ್ ಇಡ್ ಆಫ್ ನೆಗೆಟಿವ್ ಥಾಟ್ಸ್. ಅವಾಯ್ಡ್ ಮಾಡ್ಬೇಕು ನಾವು, ನೆಗೆಟಿವ್ ಥಾಟ್ಸ್ ಬರಬಾರ್ದು ನಮ್ಮ ತಲೆ ಒಳಗಡೆ. ಓಕೆ, ನೆಕ್ಸ್ಟ್ ಇದು ಪ್ರನೌನಿಂದ ಮ್ಯಾಚ್, ನೌನು ಪ್ರನೌನು ಮ್ಯಾಚ್ ಮಾಡೋದ್ರಿ. ಪ್ಯಾರಾಗ್ರಾಫ್ ಓದ್ಬೇಕಾಗ್ತತಿ, ಅನಂತರ ಮಾಡಬೇಕಾಗ್ತತಿ. ಎ ಲಿಸ್ಟ್ನಾಗಿರುವಂಥ ಕ್ವಶನ್ಸ್ಗಳನ್ನ ಬರ್ಕೊಡ್ರಿ. ಇವೆಲ್ಲ ಬರಿಬಾರ್ದಿಂದ. ಎ ಲಿಸ್ಟ್ನಾಗಿರುವಂಥ ಕ್ವಶನ್ ವರ್ಡ್ಸ್ಗಳನ್ನ ಪ್ರನೌನ್ಗಳು ಇವೆಲ್ಲ ಬರ್ಕೊಡ್ರಿ. ಬಿ ಲಿಸ್ಟ್ ಅಂದ ಬರಿಬಾರ್ದ್ರಿ. ಬಿ ಲಿಸ್ಟ್ನನ್ನು ಮ್ಯಾಚ್ ಯಾವ್ದಾಗ್ತೈತಿ ಅದನ್ನು ಬರಿಬೇಕು. ಮೊದಲು ಓದಬೇಕು, ಇದನ್ನು ಓದಿ ಅರ್ಥ ಮಾಡ್ಕೋಬೇಕು. ಪೂನಾಚಿ ಇಸ್ ಎ ತಮಿಳು ನಾವೆಲ್ಲ. ಇಟ್ ಅಂದ್ರೆ ಅದ್ರ ಬಗ್ಗೆ ಇರೋದು ಪೂನಾಚಿ. ಸೆಕೆಂಡ್ ಆಯ್ತು ನೋಡ್ರಿ. ಎಸ್, ಇಟ್ ಅಂದ್ರೆ ಸೆಕೆಂಡ್, ಪೂನಾಚಿ ಇಟ್. It forces us to think about ourselves and our contribution to an unequal world. It is written by Perumal Muruganna, who is a prominent Tamil novelist. He, Perumal Muruganna. He ಅಂದ್ರೆ ಯಾರು? ನಾಲ್ಕನೇದ್ದು ಇಲ್ಲೇ ನೋಡ, ಪೆರಮಲ್ ಮುರುಗಣ್ಣ. ಪೆರಮಲ್ಲ ಮುರುಗಣ್ಣ. He, Peramal Muruganna, who is, okay, ಇಲ್ಲಿ ಬಂದ he, Peramal Muruganna, works in a government college. Where? Government college. Where? The government college. He heads the department of Tamil literature. He is the author of 10 novels. All of them ಅಂದ್ರೆ 10 novels. Them 10 novels. Novels ಅಂತ ಅಷ್ಟಾದ 3. Them ಅಂದ್ರೆ novels. Our translated into English. His literature Murugan's. ಫೋರ್ತ್ ಅಂದಿನ ಕರೆಕ್ಟ್ ಆಯ್ತ ನೋಡ್ರಿ. ಪೆರಮಲ್ ಇಲ್ಲ, ಫೋರ್ತ್ ಅಲ್ಲ, ಸಿಕ್ಸ್ತ್. ಪೆರಮಲ್ ಮುರುಗನ್ಸ್. ಓಕೆ, ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ಗಳು ಅದಾವ್ರಿ, ಬರೀ ನೋಡೋಣ. Mention any 2 qualities of night according to Juliet in Romeo and Juliet. Black-browed, gentle, and loving. Any of these 2 you can write. 11th. What are the 2 popular courses offered in the Earth University? The ಅಂತಿರ್ಬೇಕು. The A to Z the ಅಂತಿರ್ಬೇಕು ಅಂತ ಅನಿಸ್ತದ. ಒಂದು ಸೆಕೆಂಡ್. ಐತ್ರಿ, ದ ಅಂತ ಬರ್ಬೇಕಿಲ್ಲ. ನಾನು ಅದು ಬರೀವಾಗ ನೆನಪಾಗಿಲ್ಲ, ಬಟ್ ಈಗ ಓದ್ತಿರ್ಬೇಕಾದ್ರೆ ನಾಲಿಗೆ ಬರ್ತೈತ್ರಿ ಅದು. ದ ಎ ಟು ಜೆಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಅಗ್ರೋ ಇಕಾಲಜಿ. ಇದು ಒಂದು ಯುನೈಟೆಡ್ ಕಾಮದಾಗ ಹಾಕ್ಬೇಕಾದ್ರೆ. ಸೆಕೆಂಡ್, ಗಾಂಧಿ ಅಂಡ್ ಗ್ಲೋಬಲೈಸೇಷನ್. 2 courses, popular courses. Okay. Third question. Why does the prophet say, your children are not your children? Give reasons. ಇದನ್ನು ಮರ್ತೀನಿ ನೋಡ್ರಿ, ಆನ್ಸರ್ ಬರೀಬೇಕಾದ್ರೆ.
ಆನ್ಸರ್ ಪ್ರಿಪರೇಷನ್ ಮಾಡುವಾಗ ಇದನ್ನ ಬಿಟ್ಟು ಹೋಗ್ಬಿಟ್ಟೇನಿ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಹೌದಲ್ಲೋ? ದೇ ಹ್ಯಾವ್ ನಾಟ್ ಕಮ್ ಫ್ರಮ್ ಯು ಕೊಟ್ಬಿಡೋಣ. ದೇ ಅಂದ್ರೆ ರೀಸನ್ ಕೊಡ ಅಂತಾರೆ ಅವರು. 2 reasons. ದೇ ಹ್ಯಾವ್ ನಾಟ್ ಕಮ್ ಫ್ರಮ್ ಪೇರೆಂಟ್ಸ್. ಹೌದಲ್ಲ? ಇದು ಒಂದಿರಲಿ. ಇನ್ನೊಂದು ದೇ ಆರ್ ಅದು ದೇ ಆರ್ ದ ಸನ್ಸ್ ಅಂಡ್ ಒಂದು ಲೈನ್ ಐತಿ ಬರೆದು ಬಿಡ್ತೀನಿ. ದೇ ಆರ್ ದ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ದೇ ಆರ್ the sons and daughters of life's longing for itself. ಓಕೆ, ಅಷ್ಟು ಬಾರಿ. 2 ರೀಸನ್ ಕೊಡ ಅಂತಾರ. ನೆಕ್ಸ್ಟ್ ಇದು ಅನ್ಸಿನ್ ಪ್ಯಾಸೇಜ್. ಇದು 3 ಮಾರ್ಕ್ ಕ್ವಶನ್ಸ್ 4 ಮಾರ್ಕ್ ಕ್ವಶನ್ಸ್ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅನ್ಸಿನ್ ಪ್ಯಾಸೇಜ್ ಬರೋದಿಲ್ಲ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ರಿ, ಮಾಡೋದು ಚಲೋ. ಬಟ್ ಇದು ಬರೋದಿಲ್ಲವಾದ್ದರಿಂದ ಅದ್ರ ಮಾಡೋದಿಲ್ಲ. ಪೋಯಮ್ ಬರ್ತೈತಿ, ಮಾಡ್ಕೊಂತ ಬಂದೇನಿ. ಬಟ್ ಈ ಪೋಯಮ್ಮು ನನಗೆ ವರ್ಕ್ ಬುಕ್ನಲ್ಲಿ ಸಿಕ್ಕಿಲ್ಲ. ಏನೈತಿ ಅಂದ್ರೆ ವರ್ಕ್ ಬುಕ್ನಲ್ಲಿ ಇರುವಂತ ಪೋಯಮ್ಗಳನ್ನು ಮಾತ್ರ ಕೇಳ್ಬೇಕಂತ ಐತಿ. ವರ್ಕ್ ಬುಕ್ನಲ್ಲಿ ಎಷ್ಟು ಪೋಯಮ್ಸ್ಗಳಿದಾವ ಅಂತಂದ್ರ ಇಲ್ಲಿದೆ ವರ್ಕ್ ಬುಕ್. 16 ಪೋಯಮ್ಸ್ ಅದಾವ. poems 15. ಈ 15 poems ದಿಂದಾನೆ ಒಂದು ತಗೋಬೇಕಂತ ಐತೆ. ಬಟ್ ಈ ಪೋಯಮಿಗೆ ಏನು ಕೊಟ್ಟಾರಲ್ಲ, ಇದು ಬಂದಿದೆ. ಇದು ಪೋಯಮ್ ನಮ್ಮ ಟೆಕ್ಸ್ಟ್ ಬುಕ್ ವರ್ಕ್ ಬುಕ್ನಲ್ಲಿ ಇಲ್ಲ. ಆದ್ದರಿಂದ ಇದು ಹೆಂಗೆ ತಗೊಂಡಾರನ್ನ ಸರ್ ಅವರು ನನಗೆ ಗೊತ್ತಿಲ್ಲ. ಇದನ್ನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಂಡೇನಿ. ಬಟ್ ಮಾಡ್ರಿ ಚಲೋ. ಬಟ್ ನನಗೆ ಸಮಯ ಇಲ್ಲದಕ್ಕೆ ನಾ ಮಾಡ್ಲಿಕ್ಕೆ ಆಗೋದಿಲ್ಲ. 19th ಕ್ವಶನ್ ಗ್ರಾಮರ್ಗೆ ಬರ್ತೇನೆ. ಏನೈತೆ ಗ್ರಾಮರ್ ಅಂದ್ರ ರೀರೈಟ್ ಆಸ್ ಡೈರೆಕ್ಟೆಡ್. ಲೆಟ್ ಅಸ್ ಗೋ ಫಾರ್ ಎ ವಾಕ್. 2 ಕ್ವಶನ್ ಟ್ಯಾಗ್. ಶಲ್ ವಿ ಅಂತ ಆಗ್ಬೇಕಿದು. ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥದ್ದು. ಐ ಆಮ್ ಎ ಟೀಚರ್ ತುಂಬಾ ಸ್ಪೆಷಲ್. ಇದು ಲೆಟಸ್ ಇದು ತುಂಬಾ ಸ್ಪೆಷಲ್. ಇಂಪರೇಟಿವ್ ಸೆಂಟೆನ್ಸ್ ಕ್ಲೋಸ್ ದ ಡೋರ್ ಅಂತ ತುಂಬಾ ಸ್ಪೆಷಲ್. ಇದಕ್ಕ ಏನೋ ನಾನು ವಿಡಿಯೋ ಮಾಡಿನೋ ಇಲ್ಲ ನೆನಪಿಲ್ಲ ನನಗೆ. ಕ್ವಶನ್ ಟ್ಯಾಗ್ ಸಂಪೂರ್ಣ ಥಿಯರಿ ಕೇಳ್ಕೊಬೇಕ್ರಿ. ಐತಿ ಕ್ವಶನ್ ಟ್ಯಾಗ್ ನಾ ಮಾಡಿ ನೋಡ್ರಿ. ಸ್ಟಾರ್ಟಿಂಗ್ ಆಗ ನಾನು ಮಾಡೀನಿ. ಒಂದು ಯಾವುದೋ ಕ್ಲಾಸ್ನೇ ಮಾಡುವಂಥದ್ದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೇನಿ. ಸ್ವಲ್ಪ ತಿಳಿತೈತಿ, ಸ್ವಲ್ಪ ತಿಳಿದಿಲ್ಲ. ನಾನು ಜಸ್ಟ್ ಬಿಗಿನರ್. ಅವಾಗ ಕಾಣಿಸಿಲ್ಲ ಏನೋ, ಬ್ಲ್ಯಾಂಕ್ ಓನ್ಲಿ ವಾಯ್ಸ್. ಅವಾಗ ಮಾಡೀನಿ. ಅದು ಎಷ್ಟು ತಿಳಿತೈತೆ ಕೇಳಿಸ್ಕೊಡ್ರಿ. ಇದನ್ನು ಹೇಳ್ಬೇಕಂದ್ರೆ ಭಾಳ ಟೈಮ್ ಬೇಕು. ಮತ್ತು ಮುಂದೆ ಗ್ರಾಮರ್ ಕಲಿಸ್ತೀನಲ್ಲ ಅವಾಗ ಒಂದೊಂದು ಟಾಪಿಕ್ಕು ಕ್ವಶನ್ ಟ್ಯಾಗ್ ಹೆಂಗೆ ಆ್ಯಡ್ ಮಾಡ್ಬೇಕಂತಂದ್ರೆ ನೆಚ್ಚ ಹೇಳ್ತೀನಿ. ಸ್ವಲ್ಪ ಲೇಟಾಗಿ ಹೇಳ್ತೀನಿ ಎಕ್ಸಾಮಿನೇಷನ್ ಮುಗಿದ ಮೇಲೆ. ಈ ಸದ್ಯಕ್ಕಂತೂ ತೇರಿ ಹೇಳಕ್ಕಾಗೋದಿಲ್ಲ. ನಿಮ್ಗೆ ಗೊತ್ತೈತೆ ಅಂತ ತಿಳ್ಕೊಂಡು ಲೆಟ್ಸ್ ಗೋ ಫಾರ್ ಎ ವಾಕ್. ಶಲ್ ವಿ ಅದು ಸ್ಪೆಷಾಲಿಟಿ ಏನಂದ್ರೆ ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಇರ್ತದೆ, ಟ್ಯಾಗುನ್ ಅಫರ್ಮೇಟಿವ್ ಇರ್ತದೆ. ಹಿಂಗಿರೋದಿಲ್ಲ ಸಾಮಾನ್ಯವಾಗಿ. ಒಂದು ಅಫರ್ಮೇಟಿವ್ ಇದ್ರೆ ಒಂದು ನೆಗೆಟಿವ್ ಇರಬೇಕು. ಎಸ್, ಶಾಲ್ ವಿ ಕರೆಕ್ಟ್ ಆಗ್ತತಿ. ಎಕ್ಸ್ಪ್ಲನೇಷನ್ ಈ ಕೊಡ್ಲಿಕ್ಕೆ ಆಗೋದಿಲ್ಲ. ತಿಳಿಸಿ ನಿಮಗೆ ಹ್ಞೂ ಅನಿಸ್ಬೇಕಲ್ಲ. ಹಂಗ ಅರ್ಧಂಬರ್ಧ ಅಂದ್ರೆ ಸರಿ ಆಗಲ್ಲ. ದ ಜಿರಾಫೆ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಎನಿಮಲ್ಸ್. ಪಿಚ್ ಅಂತ ತಗೊಳಕ್ ಅಡ್ಡಿ ಇಲ್ಲ, ಯಾಕಂದ್ರೆ ವಾಟರ್ ತಗೊಂಡ್ರಿ.
ಇಲ್ಲಕಂದ್ರೆ ವಿಚ್ ಈಸ್ ಆನಿಮಲ್ ಅನ್ರಿ ಬೇಕಂದ್ರೆ ವಿಚ್ ಆನಿಮಲ್ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅನ್ನಕ್ಕೂ ಬರ್ತೈತಿ. ಬಟ್ ನಾ ಹಿಂಗೆ ಮಾಡೀನಿ, ವಿಚ್ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅನಿಮಲ್ಸ್ ಬರೋಬ್ಬರಿ ಆಗ್ತದೆ. ಫ್ರೇಮಿಂಗ್ ಕ್ವಶನ್ ಇದು. ಫ್ರೇಮ್ ಕ್ವಶನ್ ಸೊ ಆಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತೇಳಿ. ಇದಕ್ಕೆ ಆಪ್ಷನಲ್ ಕ್ವಶನ್ ಕೊಟ್ಟಾರ. ಏನು ಕೊಟ್ಟಾರ ಅಂದ್ರೆ ಎರಡೇ ಕ್ವಶನ್ ಟ್ಯಾಗ್. ಇಲ್ಲಿ ಕ್ವಶನ್ ಟ್ಯಾಗ್ ಐತಿ, ಇಲ್ಲಿ ಕ್ವಶನ್ ಟ್ಯಾಗ್ ಐತಿ. ಹಿಂಗಿಲ್ಲ ಅದು. ಇದು ಎರರ್ ಐಡೆಂಟಿಫಿಕೇಶನ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇರ್ತೈತಿ. ಅದು ಏನು ಮಾಡ್ಯಾರ ಅವರು ಬರೀ ನೋಡೋಣ. ಇಟ್ ವಾಸ್ ಎ ಗುಡ್ ಫಿಲ್ಮ್. ಇಟ್ ವಾಸ್ ಎ ಗುಡ್ ಫಿಲ್ಮ್. ಎರಡು ಕ್ವಶನ್ ಟ್ಯಾಗ್ ಅಫರ್ಮೇಟಿವ್ ಅದ. ವಾಸಂಟ್ ಇಟ್ ಇಲ್ಲಕಂದ್ರೆ ವಾಸ್ ಇಟ್ ನಾಟ್. ದ ಫಿಲ್ಮ್ ಸ್ಟಾರ್ಟ್ಸ್ ಎಟ್ 4 PM. ಏನ್ ಮಾಡ್ಕೋಬೇಕು? ಏನ್ ಮಾಡ್ಕೋಬೇಕು? ಫ್ರೇಮಿಂಗ್ ಕ್ವಶನ್. ಟೈಮ್ ಇದೆ, ಅದಕ್ಕೆ ವಾಟ್ ಟೈಮ್ ಅನ್ರಿ. ಹೆಣ್ಣಂತಾರ, ಹೆಣ್ಣಂತ ಅನ್ಬ್ಯಾಡ್ರಿ. ಅದರ್ ದೆನ್ ಟೈಮ್ ಆಫ್ ಕ್ಲಾಕ್ ಇತ್ತಂದ್ರೆ ಎಸ್ಟರ್ಡೇ, ಟುಮಾರೋ, ಆನ್ ದೀಪಾವಳಿ ಫೆಸ್ಟಿವಲ್, ಸಂಡೇ, ಮಂಡೇ, ಲಾಸ್ಟ್ ಮಂಡೇ, ನೆಕ್ಸ್ಟ್ ವೀಕ್ ಇನ್ 1947 ಹಿಂಗಿದ್ರೆ ಹೆಣ್ಣನ್ರಿ. ಟೈಮ್ ಆಫ್ ಕ್ಲಾಕ್ ಇತ್ತಂದ್ರೆ, ಟೈಮ್ ಆಫ್ ಕ್ಲಾಕ್ ಅಂದ್ರೆ ಗಡಿಯಾರದನ್ ಟೈಮು, ಅದು ಅಂಡರ್ಲೈನ್ ವಾಟ್ ಟೈಮ್ ತಗೋಬೇಕ್ರಿ. ಇಂಟ್ರಾಗೇಟಿವ್ ಮಾಡ್ರಿ. ದ ಫಿಲ್ಮ್ ಸ್ಟಾರ್ಟ್ಸ್, ಡಸ್ ದ ಫಿಲ್ಮ್ ಸ್ಟಾರ್ಟ್? ವಾಟ್ ಟೈಮ್ ಡಸ್ ದ ಫಿಲ್ಮ್ ಸ್ಟಾರ್ಟ್? ಓಕೆ, ಲಾಸ್ಟ್ 20th ಕ್ವಶನ್ 1 ಮಾರ್ಕ್ ಇಂದದು. 3 ಆಪ್ಷನ್ಸ್ ಕೊಟ್ಟಾರ. ಈಸ್ ಎನ್ ಎಮ್ ಎಲ್ ಎ ಯಾನ್ ಬರ್ಬೇಕು ಇಲ್ಲಿ, ಯಾಕಂದ್ರೆ ಪ್ರೊನೌನ್ಸಿಯೇಷನ್ ನೋಡಿದ್ರದ್ದು ಹೆಂಗೈತಿ. ಸ್ಟಾರ್ಟಿಂಗ್ ವೊವೆಲ್ ಸೌಂಡ್ ಐತಿ, ಏ ಅಂತ ಐತಿ. ಅದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆತಂದ್ರ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರ ಇಲ್ಲಿ ಎ ಬರ್ತ. ಮತ್ತೆ ಇಲ್ಲಿ ಇದನ್ನ ಲಾಂಗ್ ಫಾರ್ಮ್ ಬರೆದ್ರೆ ಇದು ಎ ಬರ್ತದೆ. ಇಲ್ಲಿ ಶಾರ್ಟ್ ಫಾರ್ಮ್ ಬರೆದ್ರೆ ಯಾನ್ ಬರಬೇಕು. ಯಾಕೆ ಇಲ್ಲಿ ಎ ಬರುತ್ತೆ ಹೇಳೇನ್ರಿ? ಸ್ಟಾರ್ಟಿಂಗ್ ಬರ್ತೈತಿ. ತುಟಿ ಮುಸ್ತೀವಲ್ಲ, ಕಾನ್ಸೋನೆಂಟ್ ಸೌಂಡ್ ಅದು. ಮೇ ಅಂತ ಹೇಳಿ ಸ್ಟಾರ್ಟಿಂಗ್ ಕಾನ್ಸೋನೆಂಟ್ ಸೌಂಡ್. ಸ್ಟಾರ್ಟಿಂಗ್ ವೊವೆಲ್ ಸೌಂಡ್ ಬಂದ್ರೆ ಯಾನ್ ಬರಬೇಕು, ಸ್ಟಾರ್ಟಿಂಗ್ ಕಾನ್ಸೋನೆಂಟ್ ಸೌಂಡ್ ಬಂದ್ರೆ ಎ ಬರಬೇಕು. ಇದು ಸ್ಟಾರ್ಟಿಂಗ್ ನೋಡ್ರಿ, ಇದು ಮೇ, ಇದು ಏಮ್ ಮ ಅಂತಕ್ಕಂಥದ್ದು ನಂತರ ಬರ್ತತಿ. ಎ ಸ್ಟಾರ್ಟಿಂಗ್ ಬರ್ತತಿ ವೊವೆಲ್ ಸೌಂಡ್ ಅದು, ಆದ್ರಿಂದ ಯಾನ್ ಆಗ್ಬೇಕು. ಇದು ಕಾನ್ಸೋನೆಂಟ್ ಸೌಂಡ್ ಇಲ್ಲ, ಮೇ ಇದು ಕಾನ್ಸೋನೆಂಟ್ ಸೌಂಡ್. ಪುನಃ ಪುನಃ ಕೇಳಿಸ್ಕೊರಿ, ಇಲ್ಲಕ್ಕ ನಿಮ್ಮ ಸರ್ ಯಾರಿಗಾರ ಕೇಳ್ಕೊರಿ. ಯಾಕಂದ್ರೆ ಯಾರು ವೈಸ್ ಇದ್ದಾರೆ ನಿಮ್ಮ ಕ್ಲಾಸ್ನಾಗ ಇದ್ರೆ ಕೇಳ್ಕೊಡ್ರಿ. ಈಗ ಭಾಳ ಹೇಳಕ್ಕ ಟೈಮ್ ಇಲ್ಲಲ್ಲ, ಹಾಗಾಗಿ ಏಮ್ ಇದು. ಅದಕ್ಕೆ ಎ ಅಂದ್ರೆ ವೊವೆಲ್ ಸೌಂಡ್, ಯಾನ್ ಬರಬೇಕು. ಮೇ ಸ್ಟಾರ್ಟಿಂಗ್ ಕಾನ್ಸೋನೆಂಟ್ ಸೌಂಡ್, ಅದಕ್ಕೆ ಎ ಬರಬೇಕು. ಇಲ್ಲ ನೆಕ್ಸ್ಟ್ ಯು 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 ಕಾನ್ಸೋನೆಂಟ್ ಸೌಂಡ್. ಇದು ಎಂತ ಯು ಅಂದ್ರ ಇಂಥ ಯು. ಇದು ಯು. ವೈ ಇದು ಯದ ಹಿಂಗ ಇಂಥದ್ದು, ಅದಕ್ಕೆ ಏನಾಗ್ತತಿ? ವೊವೆಲ್ ಸೌಂಡ್ ಆಗ್ತತಿ. ಈ ಇಂಥ ಯು ಅಂದ್ರೆ ಏನು? ಕಾನ್ಸೋನೆಂಟ್ ಸ್ಟಾರ್ಟಿಂಗ್ ಪ್ಲಸ್ ಓ ಎರಡು ಕೂಡಿ ಯು ಆಗ್ತೈತಿ. ಸ್ಟಾರ್ಟಿಂಗ್ ಏನು ಕಾನ್ಸೋನೆಂಟ್ ಐತ್ರಿ, ಅದಕ್ಕೆ ಎ ಬರ್ಬೇಕ್ರಿ. ಇದು ಅ ಅ ಅ ಅ. ಇದು ಎ ಎ ಎ ವೊವೆಲ್ ಸೌಂಡ್. ಅ ಅ ವೊವೆಲ್ ಸೌಂಡ್, ಅದಕ್ಕೆ ಯಾನ್ ಬರಬೇಕು, ಅದಕ್ಕೆ ಯಾನ್ ಬರಬೇಕು. ತಪ್ಪಾಗಿ ಏನು ಕೊಟ್ಟಾರ? ತಪ್ಪಾಗಿ ಕೊಡ್ತಾರ ಅವ್ರು. ನೀವು ಸರಿಪಡಿಸಿ ಇದನ್ನಾರ ಬರಿ, ಇದನ್ನಾರ ಬರಿ, ಇದನ್ನಾರ ಬರಿ, ಯಾವ್ದಾದ್ರು ಒಂದು ಬರಿಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಮಾಡ್ಕೊಂಡಿರ್ರಿ. ಮತ್ತೆ ಕ್ವಶನ್ ಪೇಪರ್ ಯಾವ್ದಾವ ಈ ಸದ್ಯಕ್ಕಂತೂ ಏನೋ ಬಿಡಿಸೀನಿ. ಮಾಡಲ್ 3 ಕ್ವಶನ್ ಪೇಪರ್ 2026 ಮಾಡಲ್ ಕ್ವಶನ್ ಪೇಪರ್ ಬಿಡಿಸೀನಿ. ಮತ್ತು ಆಮೇಲೆ ಮತ್ತೇನು ಬಿಡಿಸೀನಿ? ಲಾಸ್ಟ್ ಇಯರ್ 3 ಎಕ್ಸಾಮ್ ಅದಾವ 25 ರೀ. ಆ 3 ಎಕ್ಸಾಮ್ದು ಕ್ವಶನ್ ಪೇಪರ್ ಬಿಡಿಸೀನಿ. ಎಕ್ಸಾಮ್ 1, 2, 3. ಆಮೇಲೆ 2024 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು, ಅವನ್ ಬಿಡಿಸೀನಿ. ಈ ಸದ್ಯಕ್ಕೆ ನಾ ಯಾವುದೋ ಒಂದು ತುಮಕೂರು ಡಿಸ್ಟ್ರಿಕ್ಟ್ನ ಸರ್ ಅವರು ಪ್ರೊಫೆಸರ್ಸ್ ಲೆಕ್ಚರರ್ಸ್ ಒಂದು ಅಸೋಸಿಯೇಷನ್ ಏನೋ ಒಂದು ಅವ್ರು ಮಾಡ್ಯಾರ, ಅದನ್ನು ಬಿಡಿಸೀನಿ. ಇದು ಒಂದು ಯಾವುದೋ ಗೊತ್ತಾಗಿಲ್ಲ, ಅದು ಹಿಂಗೆ ಹಿಂದೆ ಬಿಡಿಸಿದ್ದು ತುಮಕೂರು ಡಿಸ್ಟ್ರಿಕ್ಟ್ನವ್ರದ್ದು ರೀ, ಲೆಕ್ಚರರ್ಸ್ ಅಸೋಸಿಯೇಷನ್ ಅಂತ. ಇದು ಯಾರು ಮಾಡಿಲ್ಲ, ಯಾರು ಮಾಡ್ಯಾರ ಗೊತ್ತಿಲ್ಲ, ಸುಮ್ಮನೆ ಸಿಕ್ಕೈತಿದ್ದು. ಇದನ್ನು ಮಾಡೀನಿ. ಓಕೆ, ಎಸ್ ಬರ್ರಿ. ಈಗ ಲಾಸ್ಟ್ ಮುಗೀತಲ್ಲ ಇದು. ಮತ್ತೆ ಮುಂದೆ ಏನೋ ಸಾಕಷ್ಟು ಕ್ವಶನ್ ಪೇಪರ್ ಅದಾವ ನನ್ನ ಕಡೆ ರೀ. 2015 ಅದಾವ್ರಿ. ಸ್ವಲ್ಪ ಸ್ಟೈಲ್ ಒಂದು ಸ್ವಲ್ಪ ಚೇಂಜ್ ಆಗ್ತದೆ. ಬೇಕಾದಷ್ಟು ಕ್ವಶನ್ ಅವತ್ತಿನೂ ಇವತ್ತೂ ಅದಾವೆ. ನಿಮಗೆ ಇವತ್ತೇನು ಅದಾವ ಅದ್ರಾಗಿನ ಕ್ವಶನ್ಸ್ಗಳು ಏನದಾವ ಅದನ್ನು ಬಿಡಿಸ್ಕೊಡ್ತೀನಿ, ಸರಿನಾ?
ಮತ್ತಿನ್ನು ಬೇಕಾದಷ್ಟು ಕ್ವಶನ್ಸ್ಗಳಿದಾವೆ, ಪ್ರಿಪರೇಟರಿ ಕ್ವಶನ್ಸ್ ಅದಾವೆ, ಕ್ವಶನ್ ಪೇಪರ್ ಅದಾವೆ, ಅವನ್ನೆಲ್ಲ ಬಿಡಿಸ್ಕೊಡ್ತಾ ಇರ್ತೀನಿ. ಓಕೆ, ವಾಚ್ ಮಾಡ್ಕೊತೀರಿ, ಸಬ್ಸ್ಕ್ರಿಪ್ಷನ್ ಕೊಟ್ಕೊತೀರಿ. ಯಾರು ಮಾಡಿಲ್ಲ ಅವರೆಲ್ಲ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಮೋಸ್ಟ್ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.